ಸಾಂಗ್ ಬರುತ್ತಲ್ಲ ಸರ್, ಚೆಲುವೆ ನೋಡ ಚೆನ್ನ, ಅದೇ ಸಾಂಗನ್ನೇ ಬಳಸಬೇಕು ಅಂತ ಕಾರಣ ಏನು ಅಂತ? ಅದು ಟ್ರೈಲರ್ ಕಟ್ ಮಾಡಬೇಕಾದ್ರೆ ನಾನು ಆ ಶಾರ್ಟು ಉಪ್ಪಿ ಸರ್ನ ಏನು ನೀವು ನೋಡಿದ್ರೆ ಸಿಗರೇಟ್ ಇಟ್ಕೊಂಡು ಆ ಶಾರ್ಟ್ ಒಂದು ಇದಕ್ಕೆ ನಾನು ಇದಕ್ಕೆ ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ ಟ್ರೈಲರಲ್ಲಿ. ಆ ಗೆಟಪಲ್ಲೆಲ್ಲ ಇದ್ದೀವಿ, ಆ ಸಿಗರೇಟ್ ಎಲ್ಲ ಬೇರೆ ಶಾರ್ಟ್ಸ್ ಇತ್ತು. ಸೊ ಇದೊಂದು ಮೂಮೆಂಟ್ನ ತೆಗೆದಿಟ್ಕೊಳ್ಳೋಣ ಅಂತ ನಾನು ಶಾರ್ಟ್ ತೆಗೆದಿಟ್ಟಿದ್ದೆ. ಆಮೇಲೆ ಅದೇ ನಾನು ಹೇಳಿದ್ನಲ್ಲ, ಒಂದೊಂದು ಸತಿ ನಮಗೆ ಫ್ಲೋ ಬಂದ್ಬಿಡುತ್ತೆ. ಈ ಹುಡುಗಿ ವೇಷ ಇಲ್ಲಿ ರಿವೀಲ್ ಮಾಡೋಕ್ಕೆ ಮುಂಚೆ ಏನೋ ಒಂದು ನಡಿಬೇಕು. ಏನು ನಡಿಬಹುದು, ಡೈರೆಕ್ಟಾಗಿ ಹಾಕ್ಬಿಟ್ರೆ ಮಜಾ ಇರಲ್ಲ. ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ಅಣ್ಣವ್ರದ್ದು ಆ ಹಾಡು ಒಂದು ಸತಿ ನನಗೆ ಕೇಳಿದಾಗ, ಓ ಇದು ಆ ಶಾರ್ಟ್ ಜೊತೆ ಇಫ್ ಈ ವರ್ಕ್ ಆನ್ ಇಟ್, ಯಾಕಂದರೆ ಕಥೆನೂ ಹಾಗೆ ಹೋಗುತ್ತೆ, ಅದ್ರ ಎಲ್ಲನೂ ಬ್ಲೆಂಡ್ ಆಗಿ ಒಂದೇ ಸತಿ ನನಗೆ ಅದು ಸಿಕ್ತು ಫ್ಲೋನಲ್ಲಿ. ಸೊ ಆ ಹಾಡೆಲ್ಲ ಹಾಕಿ ಶೂಟ್ ಮಾಡಿದ್ವಿ ನಾವು ಉಪ್ಪಿ ಸರ್ ಜೊತೆನಲ್ಲಿ. ಅದನ್ನು ಯೂಸ್ ಮಾಡಿ ಲಿಂಕ್ಡ್ ಇಟ್ ಹಿಯರ್. ಸರ್, ಶಿವಣ್ಣಂದು ಎಷ್ಟೆಲ್ಲ ಅವತಾರ ಇದೆ ಸರ್ ಸಿನಿಮಾದಲ್ಲಿ ಅಂತ? ನೋಡಿ ಸರ್, ಫಿಲ್ಮ್ ನೋಡಿ ಸರ್. ಸರ್, ಡೈರೆಕ್ಟರ್ ಆಗಿ ಇದೊಂದು ಸಿನಿಮಾ ಈ ಥರ ಜನ ಸಲ್ಬೋದಂತ ಸಿನಿಮಾ ಅಂತಂದು ಯಾವ ಜನ ಹೇಳಕ್ಕೆ ಇಷ್ಟಪಡ್ತೀವಿ? ನನಗೆ ತುಂಬ ಏನಂದ್ರೆ ಸರ್, ನಾನು ಯಾರ್ಯಾರು ನನಗೆ ಪ್ರಶ್ನೆ ಕೇಳಿದೆ ಎಲ್ಲರಿಗೂ ಅದೇ ಹೇಳಿ, ಹೆಂಗೂ ನಿಮ್ಗೆ ಸಿನಿಮಾ ತೋರಿಸ್ತೀನಿ, ನೀವೇ ನಾನು ನೋಡಿದ್ಮೇಲೆ ಇದು ಯಾವ ಜಾನರ್ ನೀವು ಹೇಳಿ ಅಂತ. ಬಿಕಾಸ್ ನನಗೆ ಗೊತ್ತಾಗ್ತಾ ಇಲ್ಲ ಇದು ಯಾವ ಜಾನರ್ ಅಂತ. ಎಲ್ಲನೂ ಬ್ಲೆಂಡ್ ಆಗಿ ನಿಂತಿದೆ ಇದರಲ್ಲಿ. ಐ ವಾಂಟ್ ಟು ನೋ ವಾಟ್ ಜಾನರ್ ಇಸ್ ದಟ್ ಅಂತ. ಸರ್, ಸಿನಿಮಾದ ಟ್ರೈಲರ್ ಕಟ್ಟಲ್ಲಿ ಅಂದರೆ ನೇಮ್ ಪ್ಲೇಟ್ ಬರುತ್ತೆ, ಅಂದರೆ ಶಿವಣ್ಣ ಆಗಲಿ, ಉಪ್ಪಿ ಸರ್ ಆಗಲಿ, ರಾಜಬಿ ಶೆಟ್ಟರ್, ಪ್ರತಿಯೊಂದು ಪಾತ್ರ ಬಂದಾಗಲೂ ಒಂದು ಶ್ಯಾಡೋನಲ್ಲಿ ಒಂದು ಕಂಟೆಂಟನ್ನು ತೋರಿಸ್ಕೊಂಡು ಹೋಗ್ತೀರಿ. ಶಿವಣ್ಣ ಬಂದಾಗ ತ್ರಿಶೂಲ ಇರುತ್ತೆ, ಉಪ್ಪಿ ಸರ್ ಬಂದಾಗ ಕೋಣ ಇರುತ್ತೆ, ಈ ಥರದ್ದು ಒಂದಷ್ಟಿದೆ. ಸೊ ಏನು ಅರ್ಥ ಸರ್, ಏನಿದೆ ಅಂತ? ಸರ್, ನೀವು ಫಿಲ್ಮ್ ಕೂತ್ಕೊಂಡಾಗ ನಿಮ್ಗೆ ಒಂದೊಂದಾಗ ರಿವೀಲ್ ಆಗ್ತಾ ಹೋಗುತ್ತೆ. ಸ್ಟೋರಿ ಮಾಡಿರೋ ಸ್ಕ್ರೀನ್ ಪ್ಲೇನೇ ಹಾಗೆ. ಸೊ ನೀವು ನಿಮ್ಮ ಕ್ವಶನ್ಗೆಲ್ಲನೂ ನಿಮಗೆ ಉತ್ತರ ಕೊಟ್ಕೊಂಡು ಹೋಗುತ್ತೆ ಸರ್ ಸಿನಿಮಾ. ನೋಡಿ ಸರ್.